ಇವತ್ತಿನ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ರೈತ ಯುವಕ ಸಂಘ ನಡೆದು ಬಂದ ದಾರಿಯನ್ನು ಬಹಳ ಸಂಕ್ಷಿಪ್ತವಾಗಿ ವರದಿಯ ಮೂಲಕ ವಾಚಿಸಲಿದ್ದಾರೆ ಶಿಕ್ಷಕರು ಶ್ರೀಯುತ TR ನಾಯ್ಕ್. ಅದಕ್ಕೆ ಇವರ ವರದಿ ವಾಚನಕ್ಕಾಗಿ ಈ ಸಮಯ. ಓಂ ಶ್ರೀ ದುರ್ಗಾ ಪರಮೇಶ್ವರಿ ನಮೋ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ವಂದಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ವಂದಿಸುತ್ತಾ, ಆತ್ಮೀಯರೇ, ಶ್ರೀ ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘ ಹೊದಕೆ ಇದರ ಒಂದು 45 ವರ್ಷಗಳ ಒಂದು ಸುದೀರ್ಘವಾದಂತಹ ಒಂದು ಸೇವೆ, ಎಲ್ಲ ಸದಸ್ಯರು ನೀಡಿದಂತಹ ಒಂದು ಸೇವೆ, ಇದನ್ನ 4 ನಿಮಿಷದೊಳಗೆ ನಾನು ಹೇಳಬೇಕು. ಅದು ನನಗೆ ವಹಿಸಿದಂತಹ ಜವಾಬ್ದಾರಿ. ಹಾಗಾಗಿ ಕೇವಲ ಸಮಯವನ್ನ ಮಂತ್ರಕ್ಕಿಂತಲೂ ಉಗುಳೇ ಜಾಸ್ತಿ ಆಯಿತು ಅಂತ ಹಾಗೆ ಮಾತು ಜಾಸ್ತಿ ಆಗಬಾರ್ದು. ಕೃತಿಯಲ್ಲಿ ನಮ್ಮ ಯುವಕ ಸಂಘ ಯಾವಾಗಲೂ ಮೆರೀತಾ ಇದೆ, ಅದು ನಿಮಗೆಲ್ಲರಿಗೂ ಗೊತ್ತು. ಹೆಚ್ಚಿನ ತಮ್ಮ ಕೃತಿಯಲ್ಲಿ ಹೆಚ್ಚಿನ ಕೆಲಸದಲ್ಲಿ ತೊಡಗಿಕೊಂಡು ರೈತ ಯುವಕ ಸಂಘ 45 ವರ್ಷಗಳ ಸುದೀರ್ಘವಾದಂಥ ಒಂದು ಸೇವೆಯನ್ನು ಮೆರೀತಾ ಇದೆ ಹೇಳುವುದಕ್ಕೆ ಇವತ್ತು ನೀವನ್ನೆಲ್ಲ ಮತ್ತು ವೇದಿಕೆ ಮೇಲೆ ಸೇರಿದಂಥ ಗಣ್ಯರ ಸಾಕ್ಷಿಯಾಗಿದ್ದಾರೆ. ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಜೋರಾದ ಒಂದು ಚಪ್ಪಾಳೆ. ಆತ್ಮೀಯರೇ, ನಮ್ಮ ರೈತ ಯುವಕ ಸಂಘ ಶ್ರೀ ದುರ್ಗಾ ಪರಮೇಶ್ವರಿ ರೈತ ಯುವಕ ಸಂಘ ನಮ್ಮ ಸ್ಥಾಪನೆಯಾಗಿ ಸುಮಾರು 45 ವರ್ಷ ಆಗಿರುತ್ತದೆ. ಪ್ರಾರಂಭದಲ್ಲಿ ಅರಣ್ಯ ಇಲಾಖೆಯ ಸರ್ವೆ ನಂಬರ್ 32A ಶಾಲೆಯ ಪಕ್ಕದಲ್ಲಿರುವ ಜಾಗವನ್ನು ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ದು ಇರುತ್ತದೆ. ಅಲ್ಲದೆ ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಮತ್ತು ಈ ಊರ ನಾಗರಿಕರು, ಕಲಾ ಪ್ರೇಮಿಗಳು ಸೇರಿ ಆಕ್ರಮಿಸಿದ್ದು ಇರುತ್ತದೆ. ಈ ಸದ್ರಿ ಸಂಘದ ಮೂಲ ಸ್ಥಾಪಕರು ಕೆಲವರು ಉದ್ಯೋಗದ ನಿಮಿತ್ತ ಬೇರೆ ಬೇರೆ ಸ್ಥಳದಲ್ಲಿ ನೆಲೆಸಿರುತ್ತಾರೆ. ಅಲ್ಲದೆ ಕೆಲವರು ದೈವಾಧೀನರಾಗಿರ್ತಾರೆ. ಅವರೆಲ್ಲರ ಶ್ರಮದ ಪ್ರತಿಫಲವಾಗಿ ಈ ತನಕ ಅನೇಕ ಏಳು ಬೀಳುಗಳನ್ನು ಸಂಘ ಕಂಡಿದಿರುತ್ತದೆ. ಹಾಗಿದ್ದು ಇಲ್ಲಿಯವರೆಗೆ ನಾವೆಲ್ಲರೂ ಸಾಧಿಸಿದ್ದು ವಿರಳವಿದ್ದರೂ ಫಲಶ್ರುತಿಯಂತೆ ಈ ತನಕ ನಡೆಸಿಕೊಂಡು ಬಂದಿರುತ್ತೇವೆ. ಅಲ್ಲದೆ ಕೆಲವು ವರ್ಷಗಳ ಕಾಲ ಬೇರೆ ಬೇರೆ ಅಡೆತಡೆಗಳಿಂದ ಸ್ಥಗಿತಗೊಂಡಿದ್ದರೂ ಶ್ರೀ ದುರ್ಗಾ ಪರಮೇಶ್ವರಿಯ ಕೃಪೆಯಿಂದ ಊರಿನ ಅನೇಕ ಯುವಕರು ಹಾಗೂ ಹಿರಿಯ ನಾಗರಿಕರು, ಸಮಾನ ಮನಸ್ಕರು ಸೇರಿ ಪುನಃ ಸಂಘಕ್ಕೆ ಚೈತನ್ಯ ತುಂಬಿ ಕಳೆದ ವರ್ಷ ಸರ್ವರ ಸಹಕಾರದಿಂದ ಆಚರಿಸಲು ತುಂಬ ಹೆಮ್ಮೆ ಅನಿಸುತ್ತದೆ. ಇದೇ ರೀತಿ ಮುಂದೆಯೂ ನಮ್ಮ ಬೇಡಿಕೆ ಸ್ಪಂದಿಸುತ್ತೀರೆಂದು ಸಂಘವು ನಂಬಿರುತ್ತದೆ. ನಮ್ಮ ಊರಿಗೆ ಸುಸಜ್ಜಿತವಾದ ಒಂದು ರಂಗಮಂದಿರ ಹಾಗೂ ವಿಶಾಲವಾದ ಕ್ರೀಡಾಂಗಣ ಮಾಡಿಕೊಡಬೇಕಾಗಿ ಈ ಮೂಲಕ ಎಲ್ಲ ಕಡೆ ಒತ್ತಡವನ್ನು ಹೇರುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆದು ನಮ್ಮ ರೈತ ಯುವಕ ಸಂಘ ಹೊದಕೆ ಇದನ್ನು ಉಳಿಸಿ ಬೆಳೆಸಿ ನಾವೆಲ್ಲರೂ ಕಾಪಾಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಚಿಕ್ಕದಾದಂಥ ಒಂದು ವರದಿಯನ್ನು ನಿಮ್ಮೆಲ್ಲರಿಗೂ ಅರ್ಪಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸಂಕ್ಷಿಪ್ತವಾಗಿ ಸಂಪೂರ್ಣ ಚಿತ್ರಣವನ್ನು ಬಿಚ್ಚಿಟ್ಟಂಥ ಶ್ರೀಯುತ DR ನಾಯ್ಕ್ ಇವರಿಗೆ ಅನಂತ ಕೃತಜ್ಞತೆಗಳು. ಇದೀಗ ದೀಪ ಪ್ರಜ್ವಲನ. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಸಂತೋಷ ತರಲಿ ಎನ್ನುವ ನಮ್ಮೆಲ್ಲರ ಹಾರೈಕೆ. ತಮ್ಮ ಅಮೃತ ಹಸ್ತದಿಂದ ಖ್ಯಾತ ವೈದ್ಯರು, ಕೆನರಾ ಹೆಲ್ತ್ ಕೇರ್ ಸೆಂಟರ್ ಬಗ್ಗೋಣ್, ಸಂಸ್ಥಾಪಕರು ಕೆನರಾ ಎಕ್ಸಲೆನ್ಸ್ PU ಕಾಲೇಜ್ ಗೋರೆ, ಸದಾ ಸಮಾಜಮುಖಿ ಕೆಲಸಕ್ಕೆ ಸಿದ್ಧಹಸ್ತರು, ಬಡವರ ಬವಣೆಗೆ ಸದಾ ಮಿಡಿಯುವವರು, 10 ಹಲವು ಸಂಘ ಸಂಸ್ಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸೈ ಎನಿಸಿಕೊಂಡವರು, ಸದಾ ನಗುಮೊಗದಿಂದಲೇ ಸರ್ವರ ಹೃದಯ ಮಂದಿರದಲ್ಲಿ ನೆಲೆಸಿದವರು, ಎಲ್ಲಕ್ಕಿಂತ ಮಿಗಿಲಾಗಿ ಅದ್ಭುತ ವ್ಯಕ್ತಿತ್ವ ಹೊಂದಿದವರು ಅವರೇ ಶ್ರೀಯುತ ಡಾಕ್ಟರ್ GG ಹೆಗ್ಡೆಯವರು ಹಾಗೂ ನಮ್ಮ ನೆಚ್ಚಿನ JDS ಮುಖಂಡರಾದಂಥ ಶ್ರೀಯುತ ಸೂರಜ್ ನಾಯ್ಕ್ ಸೋನಿಯವರು. ಎಲ್ಲ ಅತಿಥಿ ಅಭ್ಯಾಗತರು ಕೈ ಜೋಡಿಸಿ ತಮ್ಮ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನವನ್ನು ಮಾಡ್ತಾ ಇದ್ದಾರೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ಹಚ್ಚಿ ಬೆಳಗಿ ಸುಜ್ಞಾನದ ಬೆಳಕನ್ನು ನೀಡಿ ಔಷಧೀಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ ಹೇಳುವಾಗೆ ನಾರಾಯಣ ರೂಪದಲ್ಲಿರುವಂಥ ವೈದ್ಯರು ಹಾಗೂ ರಾಜಕೀಯ ಮುಖಂಡರು, ಎಲ್ಲ ಜನಾನುರಾಗಿ ಎಲ್ಲ ಅಭಿಮಾನಿಗಳು ಹಾಗೂ ಸದಸ್ಯರು ಎಲ್ಲರೂ ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.
ಈಗ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಉದ್ಘಾಟಕರ ಮಾತು. ಔಷಧಿಂ ಜಾಹ್ನವೀಯತೋಯಂ ವೈದ್ಯೋ ನಾರಾಯಣೋ ಹರಿ ಹೇಳುವ ಹಾಗೆ ನಾರಾಯಣ ರೂಪದಲ್ಲಿರುವಂಥ ಡಾಕ್ಟರ್ ಜಿ ಹೆಗ್ಡೆ ಇವರು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಗ್ರಾಮದೇವಿಯಾದಂಥ ದುರ್ಗಾ ಪರಮೇಶ್ವರಿಗೆ ಶ್ರೀ ಶಂಭುಲಿಂಗೇಶ್ವರನ ಪಾದಾರವಿಂದಕ್ಕೆ ವಂದಿಸಿ, ದುರ್ಗಾ ಪರಮೇಶ್ವರಿ ರೈತ ಬಂಧು ಸಂಘ ಹೊದಿಕೆ 45ನೇ ವಾರ್ಷಿಕೋತ್ಸವನ ಈ ಒಂದು ಕಾರ್ಯಕ್ರಮದ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಚಂದಾವರ ಪಂಚಾಯತ್ ಅಧ್ಯಕ್ಷರು ಅಕ್ಕ ಪ್ರೇಮಾ ಮೋಹನ್ ನಾಯ್ಕರವರಿಗೆ ವಂದಿಸಿ, ಮಿತ್ರರಾದಂಥ ಸೂರಜ್ ನಾಯ್ಕರಿಗೆ ವಂದಿಸಿ, ಈ ಕನ್ನಡ ಶಾಲೆಯ ಮುಖ್ಯಾಧ್ಯಾಪಕರಾದಂಥ ಸಂತೋಷ್ ಗಾಡಿಗರವರಿಗೆ ವಂದಿಸಿ, ಅತ್ಯಂತ ಮಿತ್ರರು, ಬಹಳ ಆತ್ಮೀಯರು. ಬಹುಶಃ ಅವರಿಗೆ ನನ್ನನ್ನು ಸ್ವಾಗತ ಮಾಡಬೇಕು ಅಂತ ಹೇಳುವಾಗ ಅಷ್ಟು ಉದ್ವೇಗ ಆಗಿರಬೇಕು ಅಂತ ಅನಿಸುತ್ತೆ. 8:20ಕ್ಕೆ ಪ್ರಾರಂಭ ಮಾಡಿದರು ಅವರು. ನಾನು ಅವ್ರಿಗೆ ಹೇಳಿದ್ದೆ ನಾನು 9 ಗಂಟೆಗೆ ಹೋಗಬೇಕು ಅಂತ. ನೀವು ಸ್ವಾಗತ ಮುಗಿಸ್ಬೇಕಾದ್ರೆ 9 ಗಂಟೆ ಆಯಿತು. ಶ್ರೀಯುತ ಗಣೇಶ್ ನಾಯ್ಕರೇ, ನನ್ನ ಅವರ ಬಾಂಧವ್ಯ ಬಹುಶಃ ಕಳೆದ 30 ವರ್ಷದಿಂದಿದೆ. ಭಾಳ ಪ್ರೀತಿ ಅವರಿಗೆ ನನ್ನ ಮೇಲೆ. ಹೀಗಾಗಿ ಹೇಗೆ ಹೇಳಬೇಕು ಡಾಕ್ಟ್ರ್ ಬಗ್ಗೆ, ಅವರಿಗೆಲ್ಲ ಡಾಕ್ಟ್ರ್ ಬಗ್ಗೆ ಗೊತ್ತಿದೆ. ಗಣೇಶ್ ನಾಯ್ಕರೇ ಯಾವುದೋ ಹೊಸ್ತಲ್ಲ, ಅವ್ರು ಯಾರೂ ಅನ್ಯತಾ ಮಾತಾಡಲಿಲ್ಲ. ಡಾಕ್ಟ್ರ್ ಬಗ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿರುವಂಥದ್ದು. ಮತ್ತು ಅದನ್ನೇ ಯಾಕೆ ಹೇಳಬೇಕು ಅಂತ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿ ಆಸೀನರಾದಂಥ ಶ್ರದ್ಧೆಯ ಮಾತಾ ಭಗಿನಿಯರೇ ಮತ್ತು ಬಂಧು ಭಗಿನಿಯರೇ, ಭಾಳ ಪ್ರೀತಿಯಿಂದ ಹೊಗಳಿದಂಥ ಕಾರ್ಯಕ್ರಮ ನಿರೂಪಕರಾದಂಥ ಹೆಸರೇನು ಅರುಣ್ ನಾಯ್ಕರೇ, ಮಾಧ್ಯಮದ ಮಿತ್ರರೇ, ನಾನೊಂದು 5ರಿಂದ 6 ನಿಮಿಷ ಮಾತಾಡ್ತೀನಿ. ಅಡ್ಡಿಲ್ವಾ? ಸರಿ. ನಾನು ಬಂದಾಗ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಾಗ ನಾನು ಹೇಳಿದ್ದೆ ಅವರಿಗೆ 8 ಗಂಟೆಗೆ ಬರ್ತೀನಿ ಅಂತ. ಶಾಸಕರು ಬರಬೇಕಿತ್ತು, ನಮ್ಮ ಮಿತ್ರ ಶಾಸಕರು. ಅವರು ತುಂಬ ಕಾರ್ಯಕ್ರಮದ ಒತ್ತಡದಲ್ಲಿ ಇರ್ತಾರೆ, ನಿಮಗೆಲ್ಲ ಗೊತ್ತು. ಬೆಳಗ್ಗೆಯಿಂದ ಸಂಜೆವರೆಗೆ ಕಾರ್ಯಕ್ರಮ. ನಾನು ಎಷ್ಟೋ ಸರಿ ಅವ್ರಿಗೆ ಕೇಳ್ತೇನೆ, ನಿಮ್ಮ ಆರೋಗ್ಯವನ್ನು ಹೆಂಗೆ ನೋಡ್ಕೋತೀರಿ? ಆರೋಗ್ಯನೂ ಮುಖ್ಯ ಅಲ್ಲನ್ರಿ ಮಾಸ್ಟ್ರೇ? ನಾವೆಲ್ಲರೂ ಬೇರೆ ಭಾಗ್ಯದ ಹೆಸರು ನೀಡ್ತೇವೆ, ಆರೋಗ್ಯ ಭಾಗ್ಯವನ್ನು ಮರ್ತ್ಕೊಂಡ್ಬಿಡ್ತೇವೆ. ಆಮೇಲೆ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅನಿಸುತ್ತೆ, ಅಯ್ಯೋ ಇದು ಒಂದಿದ್ರೆ ಎಲ್ಲದೂ ಇದ್ದಂಗಾಗಿತ್ತು ಅಂತ. ಸರಿ ನಾನು ಹೇಳಿದ್ದು. ಹೀಗಾಗಿ ನಾವೆಲ್ಲರೂ ಆರೋಗ್ಯ ಭಾಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ನಾವೆಲ್ಲರೂ ಜೀವನದಲ್ಲಿ ರೈತರಾಗಿ ಬದುಕಬೇಕು. ರೈತ ಅಂದರೆ ಬರೀ ಹೊಲದಲ್ಲಿ ಬರೀ ಭತ್ತ ಬೆಳೆಯೋನು ಅಂತ ಇದು ಅಂತಲ್ಲ, ಜೀವನದಲ್ಲಿ ಶ್ರಮಜೀವಿಗಳಾಗಬೇಕು ನಾವು. ಅಂಥ ಒಂದು ಶ್ರಮಜೀವಿಗಳ ತಂಡ ಈ ಹೊದಕೆ ಶಿರೂರಿನಲ್ಲಿ ಕಳೆದ 45 ವರ್ಷದಿಂದ ಒಂದು ಸಂಘವನ್ನು ಕಟ್ಟಿಕೊಂಡು ಇಷ್ಟೆಲ್ಲ ಕಾರ್ಯಕ್ರಮ ಮಾಡುತ್ತಿರೋದಕ್ಕೆ ಈ ತಂಡದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ವರದಿಯಲ್ಲಿ ನಮ್ಮ ಮಾಸ್ಟರ್ ಹೇಳಿದ್ದಾರೆ, ಬಹಳ ಏಳು ಬೀಳುಗಳನ್ನು ಕಂಡಿದ್ದೇವೆ ಅಂತ. ಸ್ವಾಭಾವಿಕ ಅದು. ಜೀವನದಲ್ಲಿ ನಮಗೆ ಸುಖ ಬಂದಾಗ ಮಾತ್ರ ನಾವು ಅಡ್ಡಿಲ್ಲ ಅಂತ ಹೇಳ್ತೇವೆ, ಕಷ್ಟ ಬಂದಾಗೂ ಅಡ್ಡಿಲ್ಲ ಹೇಳಬೇಕು. ಆ ಏಳು ಬೀಳುಗಳು ಇದ್ದರೆ ಮಾತ್ರ ಇದು ಸಂಸಾರ. ಏಳು ಬೀಳುಗಳು ಇಲ್ಲ ಅಂದರೆ ಒಂದು ಫ್ಲ್ಯಾಟ್ ಲೈನ್ ಆಯಿತು ಅಂದರೆ ಅದಕ್ಕೆ ಪ್ರಶಾಂತ ಸ್ಥಿತಿ ಅಂತ ನಾವು ಹೇಳ್ತೇವೆ. ಆವಾಗ ನಾವು ಸಂಸಾರಿಗಳೆಲ್ಲ ಸಸಾರವಾಗಿಬಿಡ್ತೇವೆ ಆವಾಗ. ಹೀಗಾಗಿ ಏಳು ಬೀಳುಗಳು ಬಂದದ್ರ ಬಗ್ಗೆ ಯಾರೂ ಚಿಂತೆ ಮಾಡಬೇಡ್ರಿ. ಮತ್ತು ರೈತ ಬಂಧು ಸಂಘ ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡಿ ಈ ರೀತಿಯ ಒಂದು ಮಕ್ಕಳನ್ನು ನೋಡಿ, ಇವತ್ತು 2 ಜನ ಮಕ್ಕಳು, ಮುದ್ದು ಮಕ್ಕಳು ತುಂಬ ಸುಂದರವಾಗಿ ಹಾಡಿದರು. ಆ ಹುಡುಗನಂತೂ ನಾನು ಹೇಳ್ತೇನೆ, ಭಾಳ ಒಳ್ಳೆ ಕಂಠ ಇದೆ ಅವನಿಗೆ. ಅವನನ್ನು ಒಳ್ಳೆ ಟ್ರೈನಿಂಗ್ ಮಾಡಿದರೆ ಮುಂದೆ ದೊಡ್ಡ ಹಾಡುಗಾರನಾಗ್ತಾನೆ ಅವನು. ನಾನು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ, ಮಾಸ್ಟ್ರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಅವನು ಗುರುತಿಸಿ ನೀವು ವೇದಿಕೆ ಮೇಲೆ ಕರ್ಕೊಂಬಂದಿದ್ದೀರಿ. ಇಲ್ಲದ್ರೆ ಎಲೆ ಮರೆ ಕಾಯಿಯಾಗಿರ್ತಾರೆ ನಮ್ಮ ಹಳ್ಳಿಗಳಲ್ಲಿ. ನನ್ನ ಅನುಭವ ಏನಿದೆ ಅಂದರೆ, ನಾನು 30 ವರ್ಷ ಆಯಿತು ಕುಮಟಾದಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ. ಬಹಳ ಜನರಿಗೆ ಪ್ರತಿಭೆ ಇದೆ. ಬೆಂಗಳೂರದಲ್ಲಿರೋರಿಗೋ, ಬಾಂಬೈದಲ್ಲಿರೋರಿಗೋ, ಡೆಲ್ಲಿಯಲ್ಲಿರೋರಿಗೆ ಟಿ ವಿಯಲ್ಲಿ ಬರುವಂಥ ಅವಕಾಶ ಇದೆ, ಪತ್ರಿಕೆಯಲ್ಲಿ ಬರುವಂಥ ಅವಕಾಶ ಇದೆ. ಮತ್ತು ಇಲ್ಲಿಂದ ಅಲ್ಲಿ ಹೋದವರು ಮೂಲ ಮಣ್ಣನ್ನು ಮರೆತು ಬಿಡ್ತಾರೆ. ಯಾಕ್ರಿ ಡಾಕ್ಟ್ರೇ ನಮ್ಮೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗೋದಿಲ್ಲ, ಯಾಕ್ರಿ ದೊಡ್ಡ ಕಾಲೇಜ್ ಆಗೋದಿಲ್ಲ, ಯಾಕ್ರಿ ದೊಡ್ಡ ವಿಶ್ವವಿದ್ಯಾಲಯ ಆಗೋದಿಲ್ಲ ಅಂತ ಕೇಳ್ತಾರೆ. ಸೂರಜ್ ಸರಿ ಏನ್ರಿ ನಾ ಹೇಳದ್ದು? ನಾನು ಅವ್ರಿಗೆ ಹೇಳ್ತೇನೆ, ನೀವೇನು ಮಾಡ್ತೀರಿ ಹಾಗಾದರೆ? ನೀವು ಬರೀ ಭಾಷಣ ಮಾಡೋದಾ? ಟಿ ವಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಾ? ನೀವು ಬಂದು ಮಾಡಿ ನೋಡಿ. ಇಂಥ ಮಕ್ಕಳಿಗೆ ನೀವು ಅವಕಾಶ ಕೊಟ್ಟಿದ್ದರಿಂದ ಮುಂದೆಲ್ಲೋ ಒಂದಿನ ಈ ಹುಡುಗ ಬರ್ತಾನೆ. ಅವಕಾಶ ಸಿಗದೇ ಇದ್ದರೆ ನಮ್ಮಲ್ಲಿ ಅನೇಕ ಪ್ರತಿಭೆಗಳಿವೆ. ಆ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂದರೆ ನಮ್ಮಲ್ಲಿಂದ ಇಲ್ಲಿಂದ ಹೋದಂಥ ಜನ ದಕ್ಷಿಣ ಕನ್ನಡಕ್ಕೆ ಮತ್ತು ಉತ್ತರ ಕನ್ನಡಕ್ಕೆ ವ್ಯತ್ಯಾಸ ಏನಪ್ಪ ಅಂದರೆ, ದಕ್ಷಿಣ ಕನ್ನಡದಲ್ಲಿರುವಂಥ ಜನ ಯಾರ್ಯಾರು ಹೊರಗಡೆ ಹೋದರೋ ಅಲ್ಲಿ ದುಡಿದ್ರು, ಅವರು ಸಾಕಷ್ಟು ಹೆಸರನ್ನು ಮಾಡಿದರು, ಕೀರ್ತಿಯನ್ನು ಮಾಡಿದರು. ಆದರೆ ವಾಪಸ್ ತಂದು ಆ ಹಣವನ್ನು ಇಲ್ಲಿ ಬಂಡವಾಳವನ್ನು ಹೂಡಿ ಇಂಥ ಹಲವಾರು
ನಮ್ಮ ಪ್ರತಿಭೆಗಳನ್ನು ಗುರುತಿಸೋಕೆ ಮಾಡಿದ್ರಿಂದ ಇವತ್ತು ಮಂಗಳೂರು ಉಡುಪಿ ನಿಮಗೆ ವಿದೇಶ ನೋಡ್ದಂಗೆ ಕಾಣಿಸುತ್ತೆ. ಗಣೇಶ್ ನಾಯ್ಕರೇ, ನಮ್ಮ ದುರ್ದೈವ ಏನಪ್ಪ ಉತ್ತರ ಕನ್ನಡದ ಅಂದರೆ ಇಲ್ಲಿ ನಾವೆಲ್ಲರೂ ಏನಪ್ಪ ಅಂದರೆ ಒಬ್ಬರ ಕಾಲನ್ನು ಒಬ್ಬರು ಎಳಿತೇವೆ. ತಪ್ಪು ತಿಳ್ಕೊಬೇಡಿ, ನಾವು ಹೇಳೋದನ್ನು ಒಬ್ಬರ ಕಾಲನ್ನು ಒಬ್ಬರು ಎಳೆಯೋದ್ರಲ್ಲಿ ನಾವೆಲ್ಲರೂ PhD ಡಾಕ್ಟ್ರೇಟ್ ಪದವಿ. ಕೂಡಿ ಕೆಲಸ ಮಾಡೋಣ. ರಾಜಕೀಯ ವ್ಯವಸ್ಥೆಯನ್ನು ತಗೊಳ್ಬರೋದು ಬೇಡ. ರಾಜಕೀಯ ವ್ಯವಸ್ಥೆಯಲ್ಲಿ ಪಾಪ ತುರ್ತು ಅವ್ರು JDS ಇದ್ದಾರೆ, ನಾನು BJPಯಲ್ಲಿ ಕೆಲಸ ಮಾಡ್ತೇನೆ, ಇನ್ಯಾರು ಕಾಂಗ್ರೆಸ್ಸಲ್ಲಿ ಮಾಡ್ತಾ ಇರೋದು ಚುನಾವಣೆಗಷ್ಟೇ. ಚುನಾವಣೆ ಮುಗಿದ ಮೇಲೆ ಮರ್ತು ಬಿಡಬೇಕು. ಚುನಾವಣೆ ಮುಗಿದ ಮೇಲೆ ಮರ್ತು ಬಿಡಬೇಕು. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು, ಅಣ್ಣ ತಮ್ಮ, ಒಂದೇ ಹುಟ್ಟಿದ ತಾಯಿಯಲ್ಲಿ ಹುಟ್ಟಿದಂಥ ಮಕ್ಕಳಲ್ಲಿ ಅನೇಕ ಅಭಿಪ್ರಾಯ ಭೇದಗಳಿರ್ತವೆ. ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ ಈ ಒಂದು ಹೊದಕೆ ಶಿರೂರು, ನೀವೆಲ್ಲರೂ ಈ ರೈತ ಯುವಕ ಸಂಘದ ಸದಸ್ಯರು, ನೀವು ಗಟ್ಟಿಯಾದ ಸಂಕಲ್ಪವನ್ನು ಮಾಡಬೇಕೇನಪ್ಪ ಅಂದರೆ ಹೊದಕೆ ಶಿರೂರು ಒಂದು ಈ ಜಿಲ್ಲೆಯಲ್ಲಿ ಮಾದರಿ ಗ್ರಾಮವನ್ನಾಗಿ ಮಾಡ್ತೇವೆ ನಾವು. ಎಲ್ಲ ಮನೆಗಳಿಗೂ ಕರೆಂಟ್ ಇದೆ, ಎಲ್ಲ ಮನೆಗಳಿಗೂ ಕುಡಿಯೋ ನೀರಿದೆ, ಎಲ್ಲ ಮನೆಯಲ್ಲೂ ಆರೋಗ್ಯವಿದೆ, ನಮ್ಮ ಹಳ್ಳಿಗೆ ರಸ್ತೆ ಸರಿಯಾಗಿದೆ. ಇದನ್ನು ಸಂಕಲ್ಪ ತೊಟ್ಟು ನೀವು ಮನಸ್ಸು ಮಾಡಿದರೆ ಒಂದು ಆದರ್ಶ ಗ್ರಾಮವನ್ನಾಗಿ ಮಾಡಬೇಕು. ಮೊದಲನೇ ಗ್ರಾಮ ಇದಾಗಬೇಕು. ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಹೇಳಬೇಕು, ಅವ್ರು ಯಾರ ಹತ್ರ ಕೈ ಚಾಚಲಿಲ್ಲಪ್ಪ ಅಂತ. ನಿಮ್ಮ ಹತ್ರ ಶಕ್ತಿ ಇದೆ, ನಂಗೆ ಗೊತ್ತು. ತಾಯಿ ಮನಸ್ಸು ಮಾಡಿದರೆ ಏನು ತೊಂದರೆ ಆಗೋದಿಲ್ಲ ರೀ. ನಾನು ಮೊನ್ನೆ ಒಬ್ಬರು ಗೋವಾದ ಮಂತ್ರಿಗಳು ಬಂದಿದ್ದರು ಒಂದು ಕಾರ್ಯಕ್ರಮಕ್ಕೆ, ಸುಭಾಷ್ ಶಿರೋಡ್ಕರ್ ಅಂತ. ಅವರು ಹೇಳಿದರು, ಡಾಕ್ಟ್ರೇ, ನಾನೊಬ್ಬ ಶಿಕ್ಷಕ, ನಮ್ಮ ಊರಿನಲ್ಲಿ ನಾನು ಹುಟ್ಟಿದಾಗ ಏನೂ ಇಲ್ಲವಾಗಿತ್ತಂತೆ ಶಿರೋಡ್ಕರದಲ್ಲಿ, ಗೋವಾದಲ್ಲಿ. ಆದರೆ ನಾನು ಒಂದು ಸಂಕಲ್ಪ ಮಾಡಿದೆ, ನಮ್ಮ ಎಲ್ಲ ಊರಿನ ಜನರನ್ನು ಕೂಡಿಸ್ಕೊಂಡು ಮನೆ ಮನೆಗೆ ನೀರು, ಮನೆ ಮನೆಗೆ ವಿದ್ಯುತ್ತು, ಹಳ್ಳಿಗೆ ರಸ್ತೆಯನ್ನು ಮಾಡಿಕೊಂಡು ಅಂತ ಕೆಲಸ ಮಾಡಿದೆ. ಇವತ್ತು ನಾನು 6ನೇ ಬಾರಿ ಶಾಸಕನಾಗಿ 6ನೇ ಬಾರಿ ಮಂತ್ರಿ ಆಗಿದ್ದೇನೆ ಅಂತಂದರು. ಅಂಥ ಸಂಕಲ್ಪ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಎಲ್ಲದೂ ಇದೆ. ಒಳ್ಳೆಯ ಸುಂದರವಾದಂಥ ಪ್ರಕೃತಿ. ನಮ್ಮ ಗುಜರಾತ್ನೊಬ್ಬರು ಸ್ನೇಹಿತರು ಬಂದಿದ್ದರು, ಗಣೇಶ್ ನಾಯ್ಕರೇ. ಅವರು ಇಲ್ಲಿ ನೋಡ್ಬಿಟ್ಟು ಹೇಳಿದ್ರು, ಅರೆ ये तो इतना अच्छा है, ಯುರೋಪ್ ಸೇ ಜ್ಯಾದ ಅಚ್ಚಾ ಹೈ, ಯುರೋಪ್ಗಿಂತ ಚೆನ್ನಾಗಿದೆ. ಆದರೆ ನಾವು ಹೇಳಿದ್ರು ಕೂಡ ಇಲ್ಲ, ಅವ್ರು ಕಂಡ್ರೆ ಇವರಿಗೆ ಆಗೋದು. ಹೀಗಾಗಿ ಎಲ್ಲೂ ಬರೋದೇ ಇಲ್ಲ, ಉತ್ತರ ಕನ್ನಡದ ಇತಿಹಾಸ ಎಲ್ಲೂ ಬರೋದೇ ಇಲ್ಲ. ಹಾಗಾಗಬಾರ್ದು. ಆ ನಿಟ್ಟಿನಲ್ಲಿ ಸಂಕಲ್ಪ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ. ನಾನಂತೂ ಇದ್ದೇನೆ ಪ್ರಾಮಾಣಿಕವಾಗಿ. ಯಾರು ಯಾವುದೇ ಒಳ್ಳೆಯ ಕೆಲಸ ಮಾಡೋದಕ್ಕೆ ಹೇಳಿದ್ರು ನಾನಂತೂ ಕೈ ಜೋಡಿಸ್ತೇನೆ. ನನಗೆ ಯಾರ ಬಗ್ಗೆ ವೈರತ್ವವನ್ನೆಲ್ಲ, ಹೊಟ್ಟೆ ಕಿಚ್ಚು ಇಲ್ಲ, ನಿಮ್ಗೆ ಹೇಳ್ಬಿಡ್ತೇನೆ. ಎಲ್ಲರೂ ಕೂಡಿ ಬೆಳಿಬೇಕು. ಅಂದರೆ ಮಾತ್ರ ಹೊದಕೆ ಶಿರೂರು ಒಂದು ಆದರ್ಶವಾಗುತ್ತೆ, ಕುಮಟಾ ಕ್ಷೇತ್ರ ಆದರ್ಶವಾಗುತ್ತೆ, ಉತ್ತರ ಕನ್ನಡ ಕ್ಷೇತ್ರ ಆದರ್ಶವಾಗುತ್ತೆ. ಒಪ್ಕೋತೀರಾ ಇದನ್ನು? ಎಲ್ಲರೂ ಮಾಡೋಣವಾ ಸಂಕಲ್ಪವನ್ನು? ಇವತ್ತು ಮಾಡೋಣವಾ? ಇನ್ನು ಬಹಳ ಜನ ತಾಯಂದಿರಿರೋದ್ರಿಂದ ಒಂದು 2 ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಬಹಳ ದೊಡ್ಡ ದುರಂತ ಏನಾಗ್ತಾ ಇದೆಯಪ್ಪ ಅಂದರೆ, ನಮ್ಮ ಮಕ್ಕಳಲ್ಲಿ ಎಲ್ಲರೂ ಹೇಳ್ತಾರೆ ಸಂಸ್ಕಾರ ಕೊಡಬೇಕು ಅಂತ. ಯಾರು ಮಾಡಬೇಕು ಇದನ್ನು? ಯಾರು ಮಾಡಬೇಕು ಸಂಸ್ಕಾರ? ಎಲ್ಲೋ ಹೊರಗಡೆ ಪೇಟೆಯಲ್ಲಿ ಸಿಗುವಂಥ ಸಾಮಾನು ಅದು ಸಂಸ್ಕಾರ ಕೊಡುವಂಥದ್ದು. ಮತ್ತು ಯಾರ ಹತ್ರ ಮಕ್ಕಳ ಹತ್ರ ಹೋದರೂ ನಾನು ನೋಡ್ತೇನೆ, ಬಹುಶಃ ಅವನ ಹತ್ರ ಇರ್ಬೋದು ಒಂದು ದೊಡ್ಡ ಮೊಬೈಲ್ ಇದೆ. ಮೊದಲೆಲ್ಲ ಆಲ್ಕಹಾಲ್ ಕುಡಿಯೋದು ಚಟ, ಗುಟ್ಕಾ ತಿನ್ನೋದು, ತಂಬಾಕು ಸೇವನೆ, ಸಿಗರೇಟು, ಬೀಡಿ, ಇಂಥದ್ರ ಬಗ್ಗೆ ನಮ್ಮ ಭಾಷಣ ಆಗಿತ್ತು, ಅದು ಆಗಬಾರ್ದು ಅಂತ. ಆದರೆ ಇವತ್ತು ಅದನ್ನಾದರೂ ಬಿಡಿಸ್ಬೋದು ನಾವು. ಮೊಬೈಲನ್ನು ಬಿಡಿಸೋದು ಭಾಳ ಕಷ್ಟ. ನಿಮ್ಮ ಮನೆಗಳಲ್ಲಿ ನನ್ನ ಒಂದೇ ವಿನಂತಿ, ತಾಯಂದಿರಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ PUC ಓದೋ ತನಕ ನಿಮ್ಮ ಮಕ್ಕಳನ್ನ ಮೊಬೈಲಿಂದ ದೂರ ಇಡಿ. ಇಲ್ಲಾಂದರೆ ತುಂಬ ನಾವು ಮುಂದೆ ಬಹಳ ಕೆಟ್ಟದ್ದನ್ನು ನೋಡಬೇಕಾಗುತ್ತೆ. ನಾವು ಇವತ್ತು ಅನೇಕ ಆತ್ಮಹತ್ಯೆಗಳು, ಅನೇಕ ರೀತಿಯ ಎಲ್ಲ ಹಿಂಸೆಗಳು ಎಲ್ಲ ಆಗೋದು ಈ ಮೊಬೈಲ್ನಿಂದ. ಮೊಬೈಲ್ ಬೇಕು ನಮಗೆ, ಯಾವುದಕ್ಕೆ? ಮಾತಾಡೋದಕ್ಕೆ ಬೇಕು, ಸಂವಹನ ಕಲೆಗೆ ಬೇಕು, ಒಬ್ಬರಿಂದ ಒಬ್ರಿಗೆ ಸಂಪರ್ಕ ಮಾಡೋದಕ್ಕೆ ಬೇಕು. ಆದರೆ ಇಡೀ ಜನ ಅದನ್ನೇ ಕೂತ್ಕೋತಾರೆ. ಶಾಲೆ ಬಿಟ್ಟು ಮನೆಗೆ ಹೋದ್ರು ಅಂದ್ರೆ ಅದನ್ನೇ ಹಿಡಿತಾರೆ. ಅವ್ರು ತಪ್ಪಲ್ಲ, ಯಾಕೆಂದರೆ ಅವ್ರು ದಿನನಿತ್ಯ ಅಪ್ಪ ಅಮ್ಮನ ಹತ್ರ ದೊಡ್ಡ ಮೊಬೈಲನ್ನು ನೋಡ್ತಾರೆ. ನಮ್ಮ ಕಾಲೇಜಿನಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳುತ್ತೇನೆ, ಕಳೆದ 4 ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆ ನಾವು ಗುರುಕುಲ ಮಾದರಿಯಲ್ಲಿ ಕಲಿಸ್ತೇವೆ. ಸೂರಜ್ 25 ವಿದ್ಯಾರ್ಥಿಗಳು ಬಂದವರು ಬಿಟ್ಟು ಹೋಗ್ಬಿಟ್ರು, ಯಾಕೆಂದರೆ ಅವ್ರ ಹತ್ರ ಮೊಬೈಲ್ ಇದ್ದಿದ್ದು ಬದುಕಕ್ಕೆ ಆಗಿಲ್ಲ. ನಾವು ಫಸ್ಟಿಗೆ ಹೇಳ್ಬಿಡ್ತೇನೆ ಪಾಲಕರ ಹತ್ರ, ಯಾರು ನಮ್ಮ ಕಾಲೇಜಿಗೆ ಬರ್ತಾರೋ ಮೊಬೈಲ್ ಇಲ್ದಿದ್ದೇ ಇರಬೇಕು ಅವರು ಅಂತ. ಬೆಳಗ್ಗೆ ಯೋಗ ಮಾಡಿಸ್ತೇವೆ, ಭಜನೆ ಮಾಡಿಸ್ತೇವೆ, ಮಂತ್ರ ಹೇಳಿಸ್ತೇವೆ. ದಯವಿಟ್ಟು ಇದನ್ನು ಮಾಡಿದರೆ ಮಾತ್ರ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡೋಕ್ಕಾಗುತ್ತೆ. ಇದನ್ನು ದಯವಿಟ್ಟು ತಾಯಂದಿರು ಎಲ್ಲರೂ ಮಾಡಬಹುದಾ? ಕೈ ಜೋಡಿಸಿ ಕೇಳ್ಕೊಡ್ತೇನೆ ನಾನು ನಿಮ್ಮ ಹತ್ರ. ತಾಯಂದಿರು ಭಾಳ ಜನ ಇದ್ದೀರಿ. ಇನ್ನು ಮತ್ತೊಂದು ಗಣೇಶ್ ನಾಯ್ಕರೇ, ನಾನು ಮುಂದಿನ ಸರಿ ನೀವು ಕರೀತಿರಲ್ಲೋ ಗೊತ್ತಿಲ್ಲ ನನಗೆ, ನೀವು ಕರೆದ್ರಂತೂ ಬರ್ತೇನೆ. ಈ ಪ್ಲಾಸ್ಟಿಕ್ ಬಾಟ್ಲೆ ಯಾವುದೂ ಇರಬಾರ್ದು. ಪ್ಲಾಸ್ಟಿಕ್ ತುಂಬ ದೊಡ್ಡ ನಮ್ಮ ಇಡೀ ವಾತಾವರಣವನ್ನು ಹಾಳು ಮಾಡ್ತಾ ಇದೆ. ಕುಮಟಾದಲ್ಲೇ ದಿನ ಟನ್ಗಟ್ಟಲೆ ಪ್ಲಾಸ್ಟಿಕ್ ಹೊರಗೆ ಹೋಗುತ್ತೆ. ಮಣ್ಣಿನಲ್ಲಿ ಹೋಗಿದ್ರೆ ಹಾಳಾಗೋದಿಲ್ಲ.
ಈ ನಿಟ್ಟಿನಲ್ಲಿ ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಬೆಂಗಳೂರಲ್ಲಿ ನಮ್ಮ ತೇಜಸ್ವಿ ಅನಂತಕುಮಾರ್ ಅಂತ ನೀವು ಹೆಸರು ಕೇಳಿರ್ಬೋದು. ಅದಮ್ಮ ಚೈತನ್ಯ ಟ್ರಸ್ಟ್ ಅಂತ ಹಿಂದೆ ಅವರ ಯಜಮಾನರು ಸಚಿವರಿದ್ದರು ಅನಂತಕುಮಾರ್ ಅವರು. ಅವ್ರ ಹೆಂಡತಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ. ಪ್ರತಿ ಆದಿತ್ಯವಾರ ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತಾರೆ. ಈ ಒಂದು ಪ್ಲೇಟ್ ಬ್ಯಾಂಕ್ ಕಾರ್ಯಕ್ರಮ ಅಂತ ಮಾಡಿದರು. ಅವರು ಪ್ಲೇಟ್ ಬ್ಯಾಂಕ್ ಕಾರ್ಯಕ್ರಮ ಅಂದರೆ ಏನಪ್ಪ ಅಂದರೆ, ಯಾವುದೇ ಸಭೆ ಸಮಾರಂಭ ಇರ್ಬೋದು, ನಾವು ಪ್ಲಾಸ್ಟಿಕ್ಕನ್ನು ಬಳಸೋದಿಲ್ಲ. ಆ ನಿಟ್ಟಿನಲ್ಲಿ ಅವ್ರ ಜೊತೆ ನಾನು ಒಂದು ಕೈ ಜೋಡಿಸಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಏನಪ್ಪ ಅಂದರೆ, ನಾವು ಕುಮಟಾದಲ್ಲಿ ಒಂದು ಪ್ಲೇಟ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ದೇವೆ. ನಾವು 750 ಊಟ ಮಾಡುವಂಥ ತಟ್ಟೆ, ಬಟ್ಲು, ತಿಂಡಿ ತಿನ್ನುವಂಥ ತಟ್ಟೆ, ಎಲ್ಲ ಸ್ಟೀಲ್ ಚಮಚ ನಾವು ಒಂದು ಕಡೆಗೆ ಇಟ್ಟಿದ್ದೇವೆ. ಅದನ್ನು ನಮ್ಮ ಆಸ್ಪತ್ರೆಯಿಂದ ಹತ್ತಿರುವಂಥ ಪಲ್ಲವಿ ಮಡವಾಳರು ಅದನ್ನು ನೋಡ್ಕೊತಾ ಇದ್ದಾರೆ, ಗಣೇಶ್ ನಾಯ್ಕರು. ಪ್ಲಾಸ್ಟಿಕ್ ಯಾರ್ಯಾರು ಮುಟ್ಟೋದಿಲ್ವೋ ಅವರಿಗೆ ನಾವು ಅದನ್ನು ಪುಕ್ಕಟಿಯಾಗಿ ಕೊಡ್ತೇವೆ. ಯಾವುದೇ ಚಾರ್ಜ್ ಕೊಡೋದು ಬೇಡ ನಮಗೆ. ಯಾವುದೇ ಕಾರ್ಯಕ್ರಮ ನೀವಿದ್ದರೂ ಅದನ್ನು ಉಪಯೋಗಿಸ್ಕೋಬೋದು. ಮತ್ತು ಆದಷ್ಟು ಪ್ಲಾಸ್ಟಿಕ್ನಿಂದ ದೂರ ಇರುವಂಥ ಸಂಕಲ್ಪ ಮಾಡಬೇಕು. ಒಂದು 750 ಸೆಟ್ ಮಾಡಿಸಿದ್ದೀವಿ. ಸೊ ಒಂದು 5000 ಜನ ಊಟ ತಿಂಡಿ ಮಾಡೋದಿದ್ರೆ ಆ 750ರಲ್ಲಿ ನಾವು ನಿರ್ವಹಣೆ ಮಾಡ್ಬೋದು. ಅದಕ್ಕೆ ಒಂದೇ ₹1 ಕೊಡುವಂಥದ್ದು ಇಲ್ಲ. ನೀವು ತಗೊಂಡು ಹೋಗಬೇಕು, ಕಾರ್ಯಕ್ರಮ ಮುಗಿದ ಮೇಲೆ ಅದನ್ನು ಶುಚಿತ್ವವಾಗಿ ತೊಳೆದು ವಾಪಸ್ ಬರಬೇಕು. ಈ ಸಂಕಲ್ಪವನ್ನು ಮಾಡೋಣ. ನಾವು ಪ್ಲಾಸ್ಟಿಕ್ ಬಾಟ್ಲನ್ನು ಇಡಬಾರ್ದು, ಸ್ಟೀಲ್ ಲೋಟದಲ್ಲಿ ನೀರು ಇಡಬೇಕು. ಒಂದು ಜಗ್ನಲ್ಲಿ ಇಟ್ಬಿಟ್ರಾಯ್ತು. ನೋಡಿ, ಇಲ್ಲದೇ ಈ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಇರುವಂಥದ್ದು ಅರ್ಧ ನಾವು ಕುಡಿತೀವಿ, ಅರ್ಧ ಬಿಸಾಕ್ತೀರಿ. ಎಲ್ಲೋಗುತ್ತೆ ಇದು? ಇದನ್ನು ಹಾಳು ಮಾಡೋಕ್ಕಾಗೋದಿಲ್ಲ. ಪಾಪ ಪ್ರಾಣಿಗಳು ಇದನ್ನು ತಿಂದುಬಿಡ್ತಾರೆ. ಅನೇಕ ವಿಷಕಾರಿ ವಸ್ತುಗಳಿರ್ತವೆ. ಹೀಗಾಗಿ ನನ್ನ ಒಂದೇ ಒಂದು ವಿನಂತಿ ಅಂದರೆ, ನಮ್ಮ ತಾಯಿಂದಿರು ಬಂದಂಥ ಎಲ್ಲ ಬಂಧು ಭಗಿನಿಯರು, ದಯವಿಟ್ಟು ನಾವು ಪ್ಲಾಸ್ಟಿಕ್ಕನ್ನು ಮುಟ್ಟೋದಿಲ್ಲ ಹೇಳುವಂಥ ಒಂದು ಸಂಕಲ್ಪವನ್ನು ಮಾಡೋಣ. ಮೊಬೈಲಿಂದ ಮಕ್ಕಳನ್ನು ದೂರ ಇಡೋಣ. ಮತ್ತು ಎಲ್ಲ ಮಕ್ಕಳಿಗೂ ನಿಮ್ಮ ಊರಿನಲ್ಲಿ ಕೆಲಸ ಮಾಡುವಂಥ ರೈತರ ಬಗ್ಗೆ, ಅವರ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿ. ಆವಾಗ ಅವನಿಗೂ ಬರುತ್ತೆ, ಇಲ್ಲ ನಾನು ಕೃಷಿ ಮಾಡಬೇಕು ಅಂತ. ಯಾಕೆಂದರೆ ಇದೇ ರೀತಿ ನಾವೆಲ್ಲರೂ ನಗರಕ್ಕೆ ಪ್ರಯಾಣ ಮಾಡಿದರೆ ಮುಂದೊಂದಿನ ಪ್ಲಾಸ್ಟಿಕ್ ಅಕ್ಕಿಯನ್ನು ಉಣ್ಬೇಕಾಗ್ಬೋದು. ನಂಗೆ ಗೊತ್ತಿಲ್ಲ, ಆ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ಈ ಯಾವುದೇ ಗದ್ದೆಗಳನ್ನು ನೋಡಿ ಭತ್ತ ಬೆಳೆಯೋದಿಲ್ಲ. ನಾವು ಬೆಳಿತೇವ? ಅಡಿಕೆ ಮಾತ್ರ ಬೆಳಿತೇವೆ. ಸರಿ ಏನ್ರಿ ನಾ ಹೇಳಿದ್ದು? ಎಲ್ಲಿಂದ ಅಕ್ಕಿ ಬರುತ್ತೆ ಹಂಗಾರೆ ನಮಗೆ? ಎಲ್ಲಿಂದ ಅಕ್ಕಿ ಬರುತ್ತೆ ನಮಗೆ? ಎಲ್ಲಿಂದ ಕಡಲೆ ಬರುತ್ತೆ? ಶೇಂಗಾ ಬಂದ್ ಮಾಡಿದ್ದೇವೆ, ಈರುಳ್ಳಿ ಬಂದ್ ಮಾಡಿದ್ದೇವೆ, ನಾವು ಬೆಳೆಯೋದನ್ನು ಮಾಡಿದ್ದೇವಲ್ರಿ ಗಣೇಶ್ ನಾಯ್ಕರೇ? ಹೀಗಾಗಿ ಕೃಷಿ ಮಾಡುವವರ ಬಗ್ಗೆ ಮಕ್ಕಳ ಮುಂದೆ ಒಳ್ಳೆಯ ಮಾತನ್ನಾಡಿ ಅವ್ರ ಬಗ್ಗೆ ಅಭಿಮಾನ ಬರಬೇಕು. ಅವಾಗ ಅವನು ಅಥವಾ ಅವಳು ಹೇಳ್ತಾಳೆ, ನಾನು ಕೃಷಿಯನ್ನು ಮಾಡಬೇಕು ಜೀವನದಲ್ಲಿ ಅಂತ. ಬರೀ ನಾವು ದೊಡ್ಡ ಅಧಿಕಾರಿಗಳ ಬಗ್ಗೆ, ರಾಜಕೀಯ ಲೀಡರ್ ಬಗ್ಗೆ ಒಳ್ಳೆ ಮಾತನಾಡಿದ್ರೆ ಅವನದು ಏನಿರ್ತಂದ್ರೆ ನಾನು ಅದನ್ನೇ ಮಾಡಬೇಕು ಅಂತ. ಈ ಸಂಕಲ್ಪವನ್ನು ಮಾಡೋದ್ರೊಂದಿಗೆ ಇಂಥ ಕಾರ್ಯಕ್ರಮವನ್ನು ಮಾಡೋದರಲ್ಲಿ ನಾವೆಲ್ಲರೂ ಧನ್ಯತೆಯನ್ನು ಮೆರೆಯೋಣ ಅಂತ ಹೇಳಿಬಿಟ್ಟು, ನನಗೆ ನೀವು ಬಹಳ ಪ್ರೀತಿಯಿಂದ ಕರೆದಿದ್ದೀರಿ, ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ಅನ್ಯತಾ ಭಾವಿಸಬಾರದು, ಆಸ್ಪತ್ರೆಗೆ ಹೋಗಬೇಕು. ಯಾಕಂದರೆ ನಿನ್ನೆ ರಾತ್ರಿ 2 ಗಂಟೆಗೆ ಮಲಗಿದ್ದೇನೆ. 2 ಜನ ಹೆರಿಗೆ ಪೇಷಂಟ್ ಇದ್ದಾರೆ. ನನ್ನ ಕರ್ತವ್ಯನೇ ಅದು. ಹೀಗಾಗಿ ನಾನು ನಿಮ್ಮ ಅನುಬಂಧೆಯನ್ನು ಪಡೆದುಕೊಂಡು ಹೊರಡ್ತೇನೆ. ನಮಸ್ಕಾರ, ಧನ್ಯವಾದ. ಸರ್, ತಮ್ಮ ಅತ್ಯಮೂಲ್ಯ ಸಲಹೆ ಸೂಚನೆ ಮಾತೆಯಂದಿರಿಗೆ, ಇಲ್ಲಿ ನೆರೆದಂಥ ಸರ್ವರಿಗೂ ಕೂಡ ಕೃಷಿಗೆ ಬೆಂಬಲಿಸಿ ನಾವೆಲ್ಲ ಸಂಘಟಿತ ಪ್ರಯತ್ನ ಮಾಡೋಣ, ನಿಮ್ಮ ಜೊತೆ ಸದಾ ನಾನು ಇದ್ದೇನೆ ಅಂತ ಮಾತನಾಡ್ತಾ ನಮ್ಮನ್ನೆಲ್ಲ ಉದ್ಘಾಟನೆಯೊಂದಿಗೆ ನಮ್ಮನ್ನೆಲ್ಲ ಹರಸಿ ಹಾರೈಸಿದಂಥ ಡಾಕ್ಟರ್ ಜಿ ಹೆಗ್ಡೆ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ನಿತೇಶ್ ನಾಯ್ಕ್ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನೆನೆಸ್ಕೊಳ್ತಾ ಇದ್ದೇವೆ. ಮತ್ತೊಂದು ಹೇಳಕ್ ಬರುತ್ತೆ, ನಿಮ್ಮ ಹೈಸ್ಕೂಲ್ ಯಾವುದೇ ವಿದ್ಯಾರ್ಥಿ ಈ ಬಾರಿ SSLC ರ್ಯಾಂಕ್ ಬಂದರೆ ನಮ್ಮ ಕಾಲೇಜಲ್ಲಿ ಪುಕ್ಕಟಿಯಾಗಿ ಅಡ್ಮಿಷನ್ ಮಾಡ್ತೇವೆ. ಶ್ರೀಯುತ ಮಹೇಶ್ ನಾಯ್ಕ್, ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್, ಇವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಸರ್, ನಮ್ಮ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಜಿ ಹೆಗ್ಡೆ ಸರ್ ಅವರು ಅನ್ಯ ಕಾರ್ಯದ ನಿಮಿತ್ತ ಈಗ ವೇದಿಕೆಯಿಂದ ವಿರಮಿಸ್ತಾ ಇದ್ದಾರೆ. ಸರ್, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಸರ್ವರ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಯನ್ನು ಹೇಳ್ತಾ, ಇದೇ ರೀತಿ ನಿಮ್ಮ ಪ್ರೀತಿಪೂರ್ವಕ ಸಹಕಾರ ಮುಂದೆಯೂ ಕೂಡ ಇರಬೇಕಂತ ನಾವು ಆಶಿಸ್ತೇವೆ. ಇದೀಗ ಅತ್ಯಮೂಲ್ಯ ಘಟ್ಟ. ಇವತ್ತು ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸನ್ಮಾನಿತರನ್ನು ಗುರುತಿಸಿ ಕಿರು ಸನ್ಮಾನವನ್ನು ಮಾಡುವಂಥ ಒಂದು ಅತ್ಯಮೂಲ್ಯ ಕ್ಷಣಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಇದೀಗ ಕುಮಾರಿ ಪ್ರಜ್ಞಾ ದೀಪಕ್ ನಾಯ್ಕ್, ಕುಮಾರ್ ನಿರಂಜನ್ ದಿನೇಶ್ ನಾಯ್ಕ್, ಕುಮಾರ್ ರಾಹುಲ್ ಐಗಳ್, ಕುಮಾರಿ ಭಾವನಾ ಪ್ರಭಾಕರ್ ನಾಯ್ಕ್, ಈ 4 ಸನ್ಮಾನಿತರು ವೇದಿಕೆಗೆ ಆಗಮಿಸಬೇಕು. ಅವರ ಅನುಪಸ್ಥಿತಿಯಲ್ಲಿ ಅವರ ಪೋಷಕರು ಕೂಡ ಆಗಮಿಸಬಹುದು.
ಶ್ರೀಯುತ ಮಹೇಶ್ ನಾಯ್ಕ್ ಇವರಿಗೆ ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಸಮಿತಿಯ ಸದಸ್ಯರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಕುಮಾರಿ ಪ್ರಜ್ಞಾ ನಾಯ್ಕ್, ಕುಮಾರ್ HD ನಿರಂಜನ್ ದಿನೇಶ್ ನಾಯ್ಕ್, ಕುಮಾರ್ ರಾಹುಲ್ ಐಗಡ್, ಕುಮಾರಿ ಭಾವನಾ ಪ್ರಭಾಕರ್ ನಾಯ್ಕ್, ಎಲ್ಲ ಗಣ್ಯರು ತಾವು ತಮ್ಮ ಅಮೃತ ಹಸ್ತದಿಂದ ಈ ಸಾಧಕರನ್ನು ಸನ್ಮಾನಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪೋಷಕರು ಪಾಲಕರು ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಕುಮಾರ್ ನಿರಂಜನ್ ದಿನೇಶ್ ನಾಯ್ಕ್ ಆದಷ್ಟು ಬೇಗ ಆಗಮಿಸಬೇಕು, ಸಮಯದ ಅಭಾವ ಆಗ್ತಾ ಇದೆ. ಇಲ್ಲಿ ರಾಹುಲ್ ಜಗದೀಶ್ ಐಗಳ್, ದೀಪಕ್ ಸುರೇಶ್ ನಾಯ್ಕ್ ಆಗಮಿಸಬೇಕು. ಹಾಗೆ ನಿರಂಜನ್, ಕುಮಾರಿ ಪ್ರಜ್ಞಾ ನಾಯ್ಕ್ ಇವರ ತಂದೆಯಾದಂಥ ಶ್ರೀ ದೀಪಕ್ ನಾಯ್ಕ್ ಅವರು ಆಗಮಿಸಿದ್ದಾರೆ. ಹಾಗೆ ರಾಹುಲ್ ನಾಯ್ಕ್ ಹಾಗೂ ಕುಮಾರ ನಿರಂಜನ್ ದಿನೇಶ್ ನಾಯ್ಕ್. ಇತ್ತ ಕಡೆ ಎಲ್ಲ ಪ್ರೇಕ್ಷಕರು ಒಂದ್ಸಾರಿ ಗಮನಿಸಬೇಕು. ಇವರ ಸಾಧನೆಯನ್ನು ನಾವು ಕೇಳಲಿಕ್ಕೆ 2 ಕಿವಿ ಸಾಲದು, 2 ಕಣ್ಣು ಸಾಲದು. ಶ್ರೀಮತಿ ಲಲಿತಾ ಮತ್ತು ದೀಪಕ್ ನಾಯ್ಕ್ ಹೊದಕೆ ಇವರ ಸುಪುತ್ರಿಯಾಗಿ ಸರ್ಕಾರಿ ಪ್ರೌಢಶಾಲೆ ಹೊದಕೆ ಶಿರೂರ್ ಕಡ್ನೀರ್ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ನಿಕಟಪೂರ್ವ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 90.40 ಅಂಕ ಗಳಿಸಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಊರಿಗೆ ಕೀರ್ತಿ ತಂದ ಹೆಮ್ಮೆಯ ವಿದ್ಯಾರ್ಥಿನಿ. ಈಕೆ ಪಠ್ಯೇತರ ಚಟುವಟಿಕೆಯಲ್ಲೂ ಅದ್ಭುತ ಸಾಧನೆ ತೋರಿದ್ದಾಳೆ. 2023-24ನೇ ಸಾಲಿನ ಬಾಗಲಕೋಟೆಯಲ್ಲಿ ನಡೆದ ಬೆಳಗಾವಿ ವಿಭಾಗ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಶಾಲೆಗೆ, ಊರಿಗೆ, ಜಿಲ್ಲೆಗೆ ಕೀರ್ತಿ ತಂದ ಹೆಮ್ಮೆಯ ವಿದ್ಯಾರ್ಥಿ. ಈ ವಿದ್ಯಾರ್ಥಿನಿ ಈಗ ಉಡುಪಿಯಲ್ಲಿ ತನ್ನ ಪ್ರಥಮ PUC ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಅವಳಿಗೆ ಅಲ್ಲಿ ಕಲಿಕೆಯಲ್ಲಿರೋದ್ರಿಂದ ಬರಲಿಕ್ಕೆ ಆಗ್ತಾ ಇಲ್ಲ. ಅವರ ತಂದೆಯಾದಂಥ ದೀಪಕ್ ನಾಯ್ಕ್ ಅವರು ಸನ್ಮಾನವನ್ನು ಅತಿಥಿ ಅಭ್ಯಾಗತರಿಂದ ಸ್ವೀಕರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ದಯಮಾಡಿ. ನಮ್ಮ ಆರೋಗ್ಯ ಸುಧಾರಿಸಲಿಕ್ಕಾದರೂ ಚಪ್ಪಾಳೆ ಬರಲೇಬೇಕು. ಅದ್ಭುತ ಕ್ಷಣಕ್ಕಾಗಿ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇದೀಗ ಇನ್ನೊಂದು ಅದ್ಭುತ ಸಾಧನೆ. ಕುಮಾರ ನಿರಂಜನ್ ದಿನೇಶ್ ನಾಯ್ಕ್, ಶ್ರೀಮತಿ ನಾಗರತ್ನ ಮತ್ತು ದಿನೇಶ್ ನಾಯ್ಕ್ ಹೊದಕೆ ಇವರ ಸುಪುತ್ರ. ಈತ ಪ್ರಸ್ತುತ ಪ್ರಗತಿ ವಿದ್ಯಾಲಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ. ಪ್ರಸಕ್ತ ಸಾಲಿನ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಇಲಾಖಾ ಕ್ರೀಡಾಕೂಟದ ಚಕ್ರ ಹಾಗೂ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಕೋಲಾರದಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಿ ಏಕಮಾತ್ರ ಚಕ್ರ ಎಸೆತ ಸ್ಪರ್ಧೆಯಲ್ಲಿ 9ನೇ ಸ್ಥಾನ ಪಡೆದು ರಾಜ್ಯಕ್ಕೆ ಕೀರ್ತಿ ತಂದಂಥ ಹೆಮ್ಮೆಯ ವಿದ್ಯಾರ್ಥಿ. ಇದೇ ರೀತಿ ಅವನ ಸಾಧನೆ ನಮ್ಮ ಊರಿಗೆ, ಹೆತ್ತವರಿಗೆ, ಜಿಲ್ಲೆಗೆ, ತಾಲೂಕಿಗೆ ಅತ್ಯದ್ಭುತ ಸಾಧನೆ ಮಾಡಿದಂಥ ಕುಮಾರ್ ನಿರಂಜನ್ ದಿನೇಶ್ ನಾಯ್ಕ್. ಈತನಿಗೆ ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕುಮಾರ್ ರಾಹುಲ್ ಜಗದೀಶ್ ಐಗಳ್, ಶ್ರೀಮತಿ ಸಂಗೀತಾ ಮತ್ತು ಜಗದೀಶ್ ಐಗಳ್ ಇವರ ದ್ವಿತೀಯ ಪುತ್ರನಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊದಕೆಯಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ಚಕ್ರ ಎಸೆತ ಸ್ಪರ್ಧೆಯಲ್ಲಿ ರಾಜ್ಯ ಹಂತದಲ್ಲಿ ಪ್ರತಿನಿಧಿಸಿದ ಅದ್ಭುತ ವಿದ್ಯಾರ್ಥಿ. ಇನ್ನೂ ಮುಗುದಿಲ್ಲ. ಕೋವಿಡ್ ಸಂದರ್ಭದಲ್ಲೂ ತನ್ನ ಕ್ರೀಡಾಸಕ್ತಿಯನ್ನು ಕಳೆದುಕೊಳ್ಳದೆ ಸತತ ಪರಿಶ್ರಮ ಮಾರ್ಗದರ್ಶನದಿಂದ SDM ಮಹಾವಿದ್ಯಾಲಯದಲ್ಲಿ ಪದವಿಯ ಜೊತೆಗೆ 2024-25ನೇ ಸಾಲಿನ ದಸರಾ ಕ್ರೀಡಾಕೂಟದ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಪ್ರತಿನಿಧಿಸಿ ಕೀರ್ತಿ ತಂದಿರ್ತಾನೆ. ಇನ್ನು ಮುಗುದಿಲ್ಲ ಅಂತಾನೆ ಭಾವಿಸೋಣ. ಧಾರವಾಡ ಯೂನಿವರ್ಸಿಟಿಯಲ್ಲಿ ನಡೆದ ಡೆಕತ್ಲನ್ ಸ್ಪರ್ಧೆಯಲ್ಲಿ ಯೂನಿವರ್ಸಿಟಿ ಬ್ಲೂ ಆಗಿ ಹೊರಹೊಮ್ಮಿದಂಥ ಏಕಮಾತ್ರ ಹೊದಕೆಯ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈ ಒಂದು ಡೆಕತ್ಲಾನ್ ಒಡಿಸ್ಸಾದಲ್ಲಿ ನಡೆಯುವಂಥ ಆಲ್ ಇಂಡಿಯಾ ಡೆಕತ್ಲಾನ್ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿದಂಥ ಏಕೈಕ ವಿದ್ಯಾರ್ಥಿ ಕುಮಾರ್ ರಾಹುಲ್ ಜಗದೀಶ್ ಐಗಳ್. ಈತನ ಈ ಸಾಧನೆ ಇಡೀ ರಾಜ್ಯನೇ ಹೆಮ್ಮೆ ಪಡುವಂಥ ಸಾಧನೆ. ತದೇಕಚಿತ್ತದಿಂದ ಸರ್ವರು ಕೂಡ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಎಲ್ಲ 3 ಮಹನೀಯರನ್ನು
ಪ್ರೋತ್ಸಾಹಿಸಿದಂಥ ಸನ್ಮಾನಿಸಿದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಮಗದೊಮ್ಮೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಕುಮಾರಿ ಭಾವನಾ ನಾಯ್ಕ್ ಇವರು ಅನಾರೋಗ್ಯ ನಿಮಿತ್ತ ಬರಲಿಕ್ಕೆ ಆಗಿಲ್ಲ, ತುಂಬ ವಿಷಾದ ವ್ಯಕ್ತಪಡಿಸಿದ್ದಾರೆ. ಪ್ರಭಾಕರ್ ಫೊಂಡು ನಾಯ್ಕ್ ಹೊದಕೆ ಇವರ ಸುಪುತ್ರಿಯಾಗಿ 2023-24 ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಂಕಿಯಲ್ಲಿ ವ್ಯಾಸಂಗ ಮಾಡಿ ನಿಕಟಪೂರ್ವ ಶೈಕ್ಷಣಿಕ ವರ್ಷದ SSLC ವಾರ್ಷಿಕ ಪರೀಕ್ಷೆಯಲ್ಲಿ 97.4 ಅಂಕ ಪಡೆದು ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆಯುವುದರ ಮೂಲಕ ಅದ್ಭುತ ಸಾಧನೆ ಮಾಡಿದಂಥ ಹೆಮ್ಮೆಯ ವಿದ್ಯಾರ್ಥಿನಿ. ಈಕೆಗೂ ಕೂಡ ಮತ್ತೊಮ್ಮೆ ಬರಲಿ ಚಪ್ಪಾಳೆ.